1 ಮಂತ್ ಆಯ್ತು ನಾ ತಗೊಳಕ್ ಸ್ಟಾರ್ಟ್ ಮಾಡಿ 4.5 kg ಕಮ್ಮಿ ಆಗಿದ್ದೀನಿ. ಎಷ್ಟಿತ್ತು ವೆಯ್ಟ್? 84 ಇತ್ತು, ಈಗ 79.5 ಇದೀನಿ. ಸುಸ್ತಾಗ್ಲ ಆಗ್ತಿತ್ತು, ಅದಿಲ್ಲ ಈಗ. ಸೊ ವರ್ಕೌಟ್ ಎಕ್ಸರ್ಸೈಸ್ ಈ ತರದ್ ಏನಾದ್ರು ಮಾಡ್ತಿದ್ದೀರಾ? ಆತರ ಏನು ಮಾಡ್ತಿಲ್ಲ. ಅವಾಗ ವಾಕಿಂಗ್ ಹೋಗ್ತಿದ್ದೆ, ಈಗ ನನ್ಗೆ ನೆಸೆಸಿಟಿ ಇಲ್ಲ ಅನ್ಸ್ತಿದೆ. ನನ್ಗನ್ಸುತ್ತೆ ಇದರಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ, ಪಾಸಿಟಿವ್ ಎಫೆಕ್ಟ್ಸ್ ಇದೆ. ಬ್ಲೀಡಿಂಗ್ ಸ್ವಲ್ಪ ಕಡಿಮೆ ಆಗ್ತಿತ್ತು ಪೀರಿಯಡ್ಸ್ ಟೈಮ್ ಅಲ್ಲಿ. ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಕ್ಲಿಯರ್ ಆಗುತ್ತೆ. ಹೇಳಿ, ಜೀನಿ ಸ್ಲಿಮ್ ಯೂಸ್ ಮಾಡಿದೀರಾ? ಚೆನ್ನಾಗಿದೆ. ನಾನು ಅದೇ ಒಂದ್ 4.5 kg ಡೌನ್ ಆಗಿದ್ದೀನಿ. 1 ಮಂತ್ ಆಯ್ತು ನಾ ತಗೊಳಕ್ ಸ್ಟಾರ್ಟ್ ಮಾಡಿ. 4.5 kg ಕಮ್ಮಿ ಆಗಿದ್ದೀನಿ. ಎಷ್ಟಿತ್ತು ವೆಯ್ಟ್? 84 ಇತ್ತು, ಈಗ 79.5 ಇದೀನಿ. ಆಲ್ಮೋಸ್ಟ್ 79 ಲೆಕ್ಕ. ಓಕೆ, ವೆರಿ ನೈಸ್. ಆಲ್ಮೋಸ್ಟ್ 5 kg ಲೆಕ್ಕ ಆಗಿದ್ರೆ. ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತಾ ನಿಮ್ಗೆ? ಹೆಲ್ತ್ ಇಶ್ಯೂಸ್ ಅಂತ ಏನಿರಲಿಲ್ಲ, ಸ್ವಲ್ಪ ಟಯರ್ಡ್ ಆದಾಗ ಸ್ವಲ್ಪ ಸುಸ್ತಾಗ್ಲ ಆಗ್ತಿತ್ತು, ಅದಿಲ್ಲ ಈಗ. ಈಗ ಕಡಿಮೆ. ಎನರ್ಜಿ ಲೆವೆಲ್ ಈಗ ಜಾಸ್ತಿ ಇದೆ. ಓಕೆ, ಇದಕ್ ಮುಂಚೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಏನಾದ್ರು ಟ್ರೈ ಮಾಡಿದ್ರಾ? ಹೌದು, ಟ್ರೈ ಮಾಡಿದೀನಿ, ಬಟ್ ಅದ್ರಿಂದ ಏನೋ ಇದಾಗಿಲ್ಲ, ಬೆನಿಫಿಟ್ಸ್ ಆಗಿಲ್ಲ. ಹೌದು. ಓಕೆ, ಸೊ ಈ ಜೀನಿ ಸ್ಲಿಮ್ ತಗೊಳ್ಳುವಾಗ ಅಂದ್ರೆ ನಿಮ್ಗೆ ಎಲ್ಲಿಂದ ಗೊತ್ತಾಗಿದ್ದು ಹೇಗ್ ತಗೊಳ್ಬೇಕಂತ ಹೇಳಿ? ನಾನ್ ಸುಮ್ನೆ ಮೊಬೈಲ್ ನೋಡ್ತಿರುವಾಗ ಜೀನಿ ಸ್ಲಿಮ್ ಅಂತ ಬಂತು, ಇದರಿಂದ ಟ್ರೈ ಮಾಡೋಣ ನಾನು ಅಂತೇಳಿ ಅದನ್ನ ಟ್ರೈ ಮಾಡಿದೆ. ಎಸ್, ವೆರಿ ನೈಸ್. ಸೊ ವರ್ಕೌಟ್ ಎಕ್ಸರ್ಸೈಸ್ ಈ ತರದ್ ಏನಾದ್ರು ಮಾಡ್ತಿದ್ದೀರಾ? ಆತರ ಏನು ಮಾಡ್ತಿಲ್ಲ. ಅವಾಗ ವಾಕಿಂಗ್ ಹೋಗ್ತಿದ್ದೆ, ಈಗ ನನ್ಗೆ ನೆಸೆಸಿಟಿ ಇಲ್ಲ ಅನ್ಸ್ತಿದೆ ವಾಕಿಂಗ್ ಇಲ್ಲ. ಸೊ ಎಸ್, ಜೀನಿ ಸ್ಲಿಮ್ ಯೂಸ್ ಮಾಡ್ರೆ ಆರಾಮಾಗಿ ಸಣ್ಣ. ಹೌದು ಹೌದು. ಎಸ್, ನಾವ್ ಏನ್ ಮಾಡ್ತೀವಿ ಅಂದ್ರೆ ರೂಟ್ ಕಾಸ್ ನ ಫಿಕ್ಸ್ ಮಾಡಲ್ಲ. ಏನ್ ಮಾಡಕ್ ಶುರು ಮಾಡ್ತೀವಿ, ಸಣ್ಣ ಆಗ್ಬೇಕು ಅಂತ ಮಾಡಿ ಡಯಟ್ ಅಥವಾ ಜಿಮ್ಮಿಂಗ್ ಈ ತರ ಮಾಡಕ್ ಶುರು ಮಾಡ್ತೀವಿ. ನಮ್ಮ ಆರ್ಗನ್ಸ್ ನನ್ ಫ್ಯಾಟ್ ಅನ್ನ ಕರಗಿಸಿ ಹೊರಗಡೆ ಹಾಕ್ಬೇಕಿರೋದು ಬೇಸಿಕಲಿ. ನಾನು ಔಟ್ಸೋರ್ಸ್ ಅಂದ್ರೆ ಈ ಜಿಮ್ ಅಥವಾ ಡಯಟ್ ಅನ್ನ ಮಾಡ್ತೀನಿ ಅಂದ್ರೆ ಎಕ್ಸ್ಟರ್ನಲಿ ಮಾಡ್ದಂಗೆ. ಹೌದು. ಬಟ್ ಇಂಟರ್ನಲ್ಲಿ ನನ್ನ ಆರ್ಗನ್ಸ್ ಅದನ್ನ ಕರಗಿಸೋ ಕೆಪಾಸಿಟಿನೇ ಇಲ್ಲ ಅಂದ್ರೆ ನಾವ್ ಏನ್ ಮಾಡಿದ್ರು ವೇಸ್ಟ್. ಹೌದು. ಸೊ ನಿಮ್ ಆರ್ಗನ್ಸ್ ಹೀಲ್ ಆಯ್ತಾ? ನಾರ್ಮಲ್ ಅಂದ್ರೆ ಹೆಂಗೆ ಅಂದ್ರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಮಂತ್ಲಿ ಎಗ್ ಸೈಕಲ್ ಅಲ್ಲಿ ಅದು ಎಗ್ ರಿಲೀಸ್ ಆದ್ರೇನೆ ಪೀರಿಯಡ್ಸ್ ರೆಗ್ಯುಲರ್. ಎಗ್ ರಿಲೀಸ್ ಆಗ್ಲಿಲ್ಲ ಅಥವಾ ಜಾಸ್ತಿ ರಿಲೀಸ್ ಆಯ್ತು ಅಂದ್ರೆ ಒಂದಕ್ಕಿಂತ ಜಾಸ್ತಿ ಟೈನಿ ಎಗ್ಸ್ ಅಂತೀವಿ, ಆಗ್ಲೇ PCOD ಇಶ್ಯೂಸ್ ಅಂತ ಹೇಳೋದು. ಇದಾಗ್ಲಿಲ್ಲ ಅಂತ ಹೇಳಿದ್ರೆ ಓವರೀಸ್ ಇಶ್ಯೂಸ್, ಯೂಟ್ರಸ್ ಪ್ರಾಬ್ಲಮ್ ಈ ತರದ್ ಏನಾದ್ರು ಇರುತ್ತೆ. ಸೊ ನೀವು ಓವರೀಸ್ ಕರೆಕ್ಟ್ ಆಗಿ ಫಂಕ್ಷನ್ ಮಾಡಿದ್ರೇನೆ ನೀವು ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗೋದು. ನಮ್ ಬಾಡಿನೂ ಅಷ್ಟೇ, ವೆಯ್ಟ್ ಲಾಸ್ ಆಗ್ಬೇಕು ಅಂದ್ರೆ ನನ್ನ ಆರ್ಗನ್ಸ್ ಫಂಕ್ಷನ್ ಕರೆಕ್ಟ್ ಆಗಿ ಮಾಡ್ಬೇಕು. ಸೊ ಇಲ್ಲಿ ಎಸ್, ಆಸ್ ಯು ಸೆಡ್, ವಾಕಿಂಗ್ ಇಲ್ಲ, ಜಿಮ್ ಇಲ್ಲ, ಇದೆಲ್ಲಾನು ಇಲ್ದೇನೆ ನಾವ್ ಆರಾಮಾಗಿ ಸಣ್ಣ ಆಗ್ಬೋದು. ಸೊ ಬೇಸಿಕಲಿ ಜೀನಿ ಸ್ಲಿಮ್ ಜೊತೆ ಡಯಟ್ ಏನಾದ್ರು ಎಕ್ಸ್ಟ್ರಾ ಮಾಡ್ತಾ ಇದೀರಾ? ಇಲ್ಲ, ಡಯಟ್ ಅಂತ ಏನಿಲ್ಲ. ನಾನು ಇದು ಶುಗರ್ ಬಿಟ್ಟಿದ್ದೀನಿ. ಶುಗರ್ ಅದು ಅಡ್ವರ್ಟೈಸ್ ಅಲ್ಲೇ ಇತ್ತು, ಹಾಗಾಗಿ ಶುಗರ್ ಬಿಟ್ಟೆ. ಆಮೇಲೆ ಊಟ ನಾನು ಅನ್ನ ಮಧ್ಯಾಹ್ನ ಮಾತ್ರ ಸ್ವಲ್ಪ ತಗೋತೀನಿ, ಮತ್ತೆ ಬಿಟ್ಬಿಡಿ. ಬಿಕಾಸ್ 20 kg ರೆಡ್ಯೂಸ್ ಮಾಡ್ಬೇಕು ಅಂದ್ರೆ ರೈಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕು. ಸಿ, ನೀವು ಈ ಪ್ರೊಸೆಸ್ ನ 1 ವರ್ಷ ತಗೊಂಡು ಹೋಗೋದಕ್ಕಿಂತ 6 ತಿಂಗಳಲ್ಲೇ ಮುಗಿಯುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಎಫರ್ಟ್ ನಮ್ ಕಡೆಯಿಂದ ಜಾಸ್ತಿ. ಸೊ ರೈಸ್ ಮತ್ತೆ ಕಾರ್ಬ್ಸ್ ಇರೋದು ಅಂದ್ರೆ ಮೈದಾ, ರೈಸ್ ಇರ್ಬೋದು, ಅದೆಲ್ಲ ಟೋಟಲ್ ಬಿಟ್ಟಿದೀವಿ ಈಗ. ಸ್ವಲ್ಪ ನಾನ್ ಸ್ವೀಟ್ ಎಷ್ಟು ತಿಂತಿದ್ದೆ, ತುಂಬಾ ತಿಂತಿದ್ದೆ. ನಮ್ಮ ಆಫೀಸಲ್ಲಿ ಕಾಮನ್ ಅದು ಸ್ವೀಟ್ ಎಲ್ಲ ತಂದ್ಕೊಡೋದು. ಮನೆಗ್ ಬರುವಾಗ ಅರ್ಧ ಸ್ವೀಟ್ ಬಾಕ್ಸ್ ನಾನು ಖಾಲಿ ಮಾಡಿ ಮನೆಗ್ ತಗೋಬರ್ತಿದ್ದೆ. ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ. ನಿಮ್ ಹೆಲ್ದಿ ಲೈಫ್ ಸ್ಟೈಲ್ ಒಂದು ಅಡಿಕ್ಷನ್ ಆಗ್ಬಿಟ್ರೆ ಆಮೇಲೆ ನೀವು ಕಣ್ ಮುಂದೆ ತಂದು ಎಷ್ಟು ತಿನ್ನೋದ್ರೂ ತಿನ್ನೋದಿಲ್ಲ. ಅಡಿಕ್ಷನ್ ಆಗೋವರೆಗೂ ನಾವ್ ಹೇಳ್ತೀವಲ್ಲ, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಹೇಳಿ. ಸೊ ನಾವು ಐಡಿಯಲ್ ವೇಟ್ ಬರೋ ತನಕನು ಫೇಕ್ ಮಾಡ್ಬೇಕು, ಹೆಲ್ದಿ. ಸೊ ಎಸ್, ಸೊ ಜೀನಿ ಸ್ಲಿಮ್ ತಗೋಬೇಕು ಅಂತ ಹೇಳಿ ನಮ್ ಸುಮಾರು ಕಸ್ಟಮರ್ಸ್ ಗೆ ಎಷ್ಟೊಂದು ಡೌಟ್ ಇರುತ್ತೆ. ಈಗ ನೀವು ಪರ್ಸನಲಿ ಯೂಸ್ ಮಾಡಿರೋದ್ರಿಂದ ನಿಮ್ ಎಕ್ಸ್ಪೀರಿಯನ್ಸ್ ಗೊತ್ತು, ಅವರು ಪರ್ಸನಲಿ ಯೂಸ್ ಮಾಡೋವರೆಗೂ ಅವ್ರ ತಲೆಯಲ್ಲಿ ಕೆಲವೊಂದೆಲ್ಲ ಡೌಟ್ಸ್ ಇರುತ್ತೆ. ಸೊ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ಗನ್ಸುತ್ತೆ ಇದರಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ, ಪಾಸಿಟಿವ್ ಎಫೆಕ್ಟ್ಸ್ ಇದೆ. ನನ್ಗೆ ಅದೇ ಒಂದು ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಏನು ಇರ್ಲಿಲ್ಲ, ಬ್ಲೀಡಿಂಗ್ ಸ್ವಲ್ಪ ಕಡಿಮೆ ಆಗ್ತಿತ್ತು ಪೀರಿಯಡ್ಸ್ ಟೈಮ್ ಅಲ್ಲಿ. ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಕ್ಲಿಯರ್ ಆಗುತ್ತೆ. ಅದೊಂದು. ಆಮೇಲೆ ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ. ಆಮೇಲೆ ಸ್ಕಿನ್ ರಿಂಕಲ್ಸ್ ಇತ್ತು, ನಾನು ಅದೇ ಸ್ಕಿನ್ ಕೇರ್ ಮಾಡ್ತಿರ್ಲಿಲ್ಲ. ನಾನು ವರ್ಕಿಂಗ್ ವುಮೆನ್ ಆಗಿದ್ರಿಂದ ಸ್ವಲ್ಪ ಸ್ಕಿನ್ ಅಲ್ಲಿ ಇದು ರಿಂಕಲ್ಸ್ ರೆಡ್ಯೂಸ್ ಆಗಿದೆ. ಇನ್ನು ಗ್ಲೋ ಸ್ವಲ್ಪ ಬಂದಿದೆ. ಇನ್ನ 20 kg ಆದ್ರೆ ಇನ್ನಷ್ಟು ಏನಾಗುತ್ತೆ, ವೆಯ್ಟ್ ಲಾಸ್ ಮಾಡುವಾಗ ನಾವು ಫೇಶಿಯಲ್ ಅಂತ ಮಾಡಿಸ್ಕೋತೀವಿ, 15 ದಿನ ನಮ್ ಫೇಸ್ ಅಲ್ಲಿ ಗ್ಲೋ ಇರುತ್ತೆ. ನಾನ್ ಬರೀ ಎಕ್ಸ್ಟರ್ನಲ್ ಮೇಲ್ ಹಾಕಿನೇ ಅಷ್ಟು ಮಾಡಿದ್ರೆ 15 ದಿನ ಗ್ಲೋ ಅಂದ್ರೆ ಇನ್ ಒಳಗಿರೋ ಕಸಾನ ತೆಗೆದು ಬಿಸಾಕಿದ್ರೆ ಎಷ್ಟು ಗ್ಲೋ ಕೊಡ್ತಾರೆ ಸ್ಕಿನ್. ಹೌದು, ನನ್ಗನ್ಸುತ್ತೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗಂತೂ ಆಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಚೈತ್ರ ಮ್ಯಾಮ್ ಆಲ್ಮೋಸ್ಟ್ 5 kg 4.5 kg 1 ತಿಂಗಳಿಗೆ ಸಣ್ಣ ಆಗಿದ್ದಾರೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಪ್ರತಿ ಸಲನು ಹೇಳ್ತಾ ಇರ್ತೀನಿ, ಜೀನಿ ಸ್ಲಿಮ್ ಒಂದು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬಹುದಾದಂತಹ ಆಹಾರ.
ನಾನು ಮನೆಯಲ್ಲಿ ನಾವೇನ್ ಊಟ ಮಾಡ್ತೀವಿ, ರೈಸು ಅಥವಾ ಮ್ಯಾಕ್ಸಿಮಮ್ ಮುದ್ದೆ ಇಲ್ಲ ಮ್ಯಾಕ್ಸಿಮಮ್ ಚಪಾತಿ, ಒಂದೇ ಐಟಮ್ ಯಾವ್ದಾದ್ರು ಒಂದ್ ಹೊತ್ತಿಗಿರುತ್ತೆ. ಬಟ್ ಅಷ್ಟೂನು ಎಲ್ಲಾ ಸೇರಿಸಿ ಗೋಧಿ, ನವಣೆ, ರಾಗಿ, ಕೊರ್ಲೆ ಎಲ್ಲಾನು ಸೇರಿಸಿ ಕಂಪ್ಲೀಟ್ ಡ್ರೈ ಫ್ರೂಟ್ಸು, ಎಲ್ಲಾ ಸೀಡ್ಸು ಸೇರಿಸಿ ನಿಮ್ ವೆಯ್ಟ್ ಲಾಸ್ ಅಷ್ಟೇ ಅಲ್ಲದೆ ನಿಮ್ಮ ಆರ್ಗನ್ಸಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್, ಒಮೆಗಾ 3, ವೈಟಮಿನ್ ಸಿ, ವೈಟಮಿನ್ ಡಿ ಇಂತಹ ನ್ಯೂಟ್ರಿಯೆಂಟ್ಸ್ ಏನಿದೆ ನಮ್ ಜೀನಿ ಸ್ಲಿಮ್ ನಲ್ಲಿ ದೇಹಕ್ಕೆ ಹೋಗೋದ್ರಿಂದ ಆಗ್ಲೇ ಮ್ಯಾಮ್ ಹೇಳ್ದಂಗೆ ಸ್ಕಿನ್ ಗ್ಲೋ ಆಗಕ್ ಶುರು ಆಗುತ್ತೆ. ಬಿಕಾಸ್ ಒಳಗಿರೋ ಕಸನ ಇಂಟರ್ನಲಿ ಹೀಲ್ ಮಾಡಕ್ಕೆ ಅಂದ್ರೆ ಕ್ಲೀನ್ ಮಾಡಕ್ ಶುರು ಮಾಡುತ್ತೆ. ಸೊ ಈ ಪ್ರೊಸೆಸ್ ಇಂದ ವೆಯ್ಟ್ ಲಾಸ್ ಅಷ್ಟೇ ಅಲ್ಲದೆ ನಿಮ್ ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ PCOD, ಥೈರಾಯ್ಡ್, BP, ಶುಗರು ಈ ತರ ಏನೇ ಹೆಲ್ತ್ ಇಶ್ಯೂಸ್ ಇದ್ರು ಕೂಡ ಅದನ್ನ ರಿವರ್ಸ್ ಮಾಡ್ಬೋದು. ಸೊ ಇನ್ಯಾಕ್ ತಡ, ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಜೀನಿ ಸ್ಲಿಮ್ ನ ಆರ್ಡರ್ ಮಾಡಿ. ಜೀನಿ ಸ್ಲಿಮ್ ಯೂಸ್ ಮಾಡಿ ನೀವ್ ಏನಾದ್ರು ಹೆಲ್ತ್ ಇಶ್ಯೂಸ್ ರಿವರ್ಸ್ ಮಾಡಿದ್ರೆ ಅಥವಾ ವೆಯ್ಟ್ ಲಾಸ್ ಮಾಡಿದ್ರೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ನಾನ್ ಬರ್ತೀನಿ. ಬಂದಾಗ ನೆನಪಿರ್ಲಿ, ಸಿಕ್ಕಾಪಟ್ಟೆ ಹೆಲ್ತ್ ಟಿಪ್ಸ್ ಕೊಡ್ತೀನಿ. ಸೊ ಒಳ್ಳೇದಾಗ್ಲಿ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಆರೋಗ್ಯನ ಕಾಪಾಡ್ಕೊಳ್ಳಿ, ಭಾಗ್ಯ ತಂತಾನೆ ಬರುತ್ತೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.